ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಬೆಳಗಾಂ ಹೋಗುವಂತಹ VRL ಟ್ರಾವೆಲ್ಸ್ನ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಹೊಸದಾಗಿ ಲಾಂಚ್ ಮಾಡಿರೋಂಥ ಗಾಡಿ. ಸೊ ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ, ಫೆಸಿಲಿಟೀಸು ಹಾಗೆಯೇ ಡ್ರೈವರ್ಸ್ ಬಗ್ಗೆ, ರೂಟಿಂಗ್ ಬಗ್ಗೆ ಎಲ್ಲನೂ ಕವರ್ ಮಾಡ್ತೀನಿ. ಸೊ ನಾನು ಇವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ನಾನು ಮುಂಚೆನೇ ಹೇಳಿದಾಗ ಇದು ಹೊಸ ಗಾಡಿ, ನೀವು ನೋಡ್ತಾ ಇರ್ಬೋದು ಗಾಡಿ ನೋಡಿ. ಇದು ಒಳಗಡೆ ಇಂಟೀರಿಯರ್ಸು, ನಾನು ಇಂಟೀರಿಯರ್ಸ್ ಎಲ್ಲ ಮತ್ತೆ ಕವರ್ ಮಾಡ್ತೀನಿ. ಫಸ್ಟ್ ಇವಾಗ ನಾನು ಡ್ರೈವರ್ನ ಮಾತಾಡಿಸ್ತೀನಿ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಶಶಿಕುಮಾರ್ ಅಂತ ಸರ್. ಯಾವ ಊರು ಸರ್ ನಿಮ್ಮದು? ಸರ್ ನಮ್ಮದು ಬೈಲಹೊಂಗಲ ಅಂತ. ಬೈಲಹೊಂಗಲ. ಓಕೆ. ಎಷ್ಟು ವರ್ಷ ಆಯ್ತು ಸರ್ ಎಕ್ಸ್ಪೀರಿಯನ್ಸು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್? ಇಲ್ಲಿ ಒಂದು ವರ್ಷ ಆಯಿತು ಸರ್. ಓಕೆ. ಟೋಟಲ್ ಎಷ್ಟು ವರ್ಷ ಆಯ್ತು ಸರ್? ಡ್ರೈವಿಂಗ್ ಫೀಲ್ಡಲ್ಲಿ ಬಂದು ಒಂದು 6 ಇಂದ 7 ವರ್ಷ ಆಯಿತು ಸರ್. 6-7 ವರ್ಷ. ಮುಂಚೆ ಏನು ಮಾಡ್ತಾಯಿದ್ರಿ ಸರ್? ಮುಂಚೆ ನಾವು ಟ್ರಕ್ಕಲ್ಲಿ ಮಾಡ್ತಿದ್ವಿ ಸರ್. ಟ್ರಕ್ಕಲ್ಲಿ. ಓಕೆ. ಅಂದರೆ ಲೋಕಲ್ ಅಥವಾ ಔಟ್ಸೈಡೆಲ್ಲ ಹೋಗ್ತಾಯಿದ್ರೆ ಸರ್? ಔಟ್ಸೈಡ್ ಹೋಗ್ತೀವಿ ಸರ್. ಔಟ್ಸೈಡ್ ಹೋಗ್ತಾಯಿದ್ರಿ. ಹೇಗನ್ಸ ಸರ್ ಡ್ರೈವಿಂಗ್, ಲೈಕ್ ಲಾರಿಗೂ ಬಸ್ಸಿಗೂ? ಅದಕ್ಕಿಂತ ಇದೇ ಬೆಟರ್ ಅನಿಸ್ತದೆ ಸರ್. ಅಂದರೆ ಇದು ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ, ಸಾಫ್ಟ್ ಇರುತ್ತೆ, ಏನು ಕಿರಿಕಿರಿ ಇರಲ್ಲ. ಓಕೆ. ಏನಾದರೂ ನಿದ್ದೆ ಬಂದರೆ ನಮ್ಮ ಪಾರ್ಟ್ನರ್ ಇರ್ತಾನೆ. ಓಕೆ. ಅವ್ರನ್ನೇ ನಾವು ಏನು ಮಾಡ್ತೀವಿ, ಅವ್ರನ್ನೇ ಕರ್ಕೊಂಡ್ಬಂದು ನೀವು ಹೊಡಿಬಪ್ಪ, ನಾವು ಮಲ್ಕೋತೀವಿ ಅಂತ. ಸೊ ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರ, ಅದರಷ್ಟು ಕಿರಿಕಿರಿ ಇರಲ್ಲ. ಓಕೆ. ಸೊ ಈಗ ಈ ಬಸ್ಸು ಬೆಳಗಾಂ ಹೋಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಎಷ್ಟೊತ್ತಿಗೆ ಹೊರಡ್ತಾ ಇದೆ ಸರ್ ಇಲ್ಲಿಂದ? ಸರ್ ಇಲ್ಲಿಂದ ನಾವು 11 ಗಂಟೆಗೆ ಬಿಡ್ತೀವಿ. ಸೊ ಲಾಸ್ಟ್ ಗಾಡಿ ನಿಮ್ದೇನು ಸರ್? ಲಾಸ್ಟ್ ಗಾಡಿ ಸರ್. ಓಕೆ. ಸೊ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಅದು ಯೂಶ್ವಲ್ ಆಗಿ? ಸರ್ ನಮ್ಮದು ಪ್ಲಸ್ ಆನಂದ್ರ ಸರ್ಕಲ್. ಓಕೆ. ಆನಂದ್ರ ಸರ್ಕಲಿಂದ ರಾಜಾಜಿನಗರ, ಯಶವಂತಪುರ, ಓಕೆ, ಮತ್ತು ಗುರುಗುಂಟೆಪಾಳ್ಯ, ಪೀಣ್ಯ ಹತ್ರ. ಅಂದರೆ ಲೇಟ್ ನೈಟು ಪ್ಯಾಸೆಂಜರ್ಸ್ ಇರ್ತಾರೆ ಸರ್? ಅದು ಇರ್ತಾರೆ ಸರ್. ಒಬ್ಬೊಬ್ರು ಲೇಟಾಗಿ ಬರ್ತಾರೆ. ಓಕೆ. ಅಂದರೆ ಕೆಲವರು ಲೇಟಾಗಿ ಹೊರಡಬೇಕು ಅಂತ ಇರ್ತಾರೆ. ಅವರು ಬಂದಿರ್ತಾರೆ. ಓಕೆ. ಅವರು ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ನಾವೇ ಆ ಟೈಮಿಗೂ ಪ್ಯಾಸೆಂಜರ್ ಇರ್ತಾರೆ. ಇರ್ತಾರೆ. ಅಂದರೆ ಸಿಟಿ ಬಿಡೋತ್ತಿಗೆ ಎಷ್ಟು ಹೊತ್ತು ಆಗುತ್ತೆ ಸರ್? ಇಲ್ಲಿಂದ ನಾವು ಟ್ರಾಫಿಕಲ್ಲೆಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ 1 ಗಂಟೆ ಆಗುತ್ತೆ ಸರ್. ಸೊ ಆವಾಗಲೂ ಟ್ರಾಫಿಕ್ ಇರುತ್ತೆ? ಟ್ರಾಫಿಕ್ ಜಾಮ್. ಓಕೆ. ಯೂಶ್ವಲ್ ಆಗಿ ವೀಕೆಂಡ್ ಇರುತ್ತೆ, ಅದು ನಾರ್ಮಲ್ ಡೇಸಲ್ಲೂ ಇರುತ್ತೆ ಸರ್? ನಾರ್ಮಲ್ ಡೇಸಲ್ಲೂ ಇರುತ್ತೆ ಸರ್. ಅದು ಇವತ್ತೇ ಒಂಚೂರು ಕಡಿಮೆ, ಸಂಡೇ ಅಲ್ವಾ ಆಯಿತು. ಹಾಂ. ಇವತ್ತು ಸಂಡೇ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ. ಸರ್ ನೀವು ಇದು ಹೊಸ ಬಸ್ ಅಂತ ಹೇಳಿದ್ರೆ ಸರ್, ಎಷ್ಟು ದಿನ ಆಯ್ತು ಸರ್ ಇದು ಬಂದು? ಇವಾಗ ಬಂದುಬಿಟ್ಟು ಒಂದು 5-6 ದಿನ ಆಗಿದೆ ಸರ್. ಅಷ್ಟೇ? 6 ದಿನ. ಇದು ಅಶೋಕ್ ಲೈಲ್ಯಾಂಡ್ ಅಂತ ಹೇಳಿದ್ರೆ. ಓಕೆ. ಮತ್ತು ಬಾಲ್ಡಿ ಇದು ಬಿಲ್ಡಿಂಗ್ ಬಾಡಿ ಬಿಡೋದು ದಾಮೋದರ. ಓಕೆ. ದಾಮೋದರ್ ಮೆಟ್ರೋಸ್, ತುಮಕೂರವರು. ಓಕೆ. ಮತ್ತು ಈಗ ನೀವು ಹೊಸ ಬಸ್ ಅಲ್ವಾ ಸರ್, ಮುಂಚೆ ಬಸ್ಗಳಿಗೂ ಇವಾಗ ಬಸ್ಗಳಿಗೂ ಏನು ಚೇಂಜಸ್ ಅನ್ಸು ಸರ್? ಅಂದರೆ ಅಡ್ವಾನ್ಸು ಫ್ಯೂಚರ್ಸ್ ಎಲ್ಲ ಏನಿರುತ್ತೆ ಸರ್? ಫೀಚರ್ಸ್ ಅಂದರೆ ಲೈಟಿಂಗ್ಸ್ ಎಲ್ಲ ಲುಕ್ ಇದೆ. ಓಕೆ. ಮತ್ತು ಗಾಡಿ ಪಿಕಪ್ಪು. ಓಕೆ. ಗಾಡಿದು ಏನು ಟೆನ್ಷನ್ ಇರೋದಿಲ್ಲ. ಓಕೆ. ಎಲ್ಲ ಗಾಡಿ ಮೇಂಟೆನೆನ್ಸ್ ಎಲ್ಲ ಓಕೆ ಇರುತ್ತಲ್ಲ. ಓಕೆ. ಮತ್ತು ಲೈಟು, ಕ್ಯಾಮ್ರಾ, ಓಕೆ. ಫ್ರಂಟ್ ಕ್ಯಾಮ್ರಾ. ಓಕೆ. ಕ್ಯಾಮ್ರಾ ಅಂದರೆ ಅದು ಸರ್ ರಿವರ್ಸ್ ಕ್ಯಾಮ್ರಾ ಇರುತ್ತೆ? ರಿವರ್ಸ್ ಕ್ಯಾಮ್ರಾನು ಆನ್ ಇದೆ. ಓಕೆ. ಮತ್ತು ಮುಂದೆ ಏನು ಮಾಡ್ತೀವಲ್ಲ ಅದೆಲ್ಲ ಕಂಪ್ನಿಯಿಂದ ಎಲ್ಲ ಲಿಂಕ್ ಇರುತ್ತೆ, ಕ್ಯಾಮ್ರಾ ಇರುತ್ತೆ. ಓಕೆ. ಸ್ವಲ್ಪ ನಾವು ಏನಾದರೂ ನಿದ್ದೆನಲ್ಲಿ ಏನಾದರೂ ಹೋದರೆ ಇದು ಸೈರನ್ ಹೊಡೆಯುತ್ತೆ. ಅಂದರೆ ಅದು ಅಲರ್ಟ್ ಆಗುತ್ತೆ? ಅಲರ್ಟ್ ಆಗುತ್ತೆ. ಓಕೆ. ನಿಮ್ಗೆ ಅವೇರ್ನೆಸ್ ಇರುತ್ತೆ? ಓಕೆ. ಅದು ಹೆಂಗೆ ಸರ್ ಅದು ವರ್ಕ್ ಆಗುತ್ತೆ? ಅದೇನು ಗೊತ್ತಿಲ್ಲ ಸರ್. ಅದು ನಮ್ಮ ಕಂಪ್ನಿಯಿಂದ ಹೊಸ ಆ್ಯಡ್ ಮಾಡಿದೆ, ಹೊಸದಾಗಿ. ಅಂದರೆ ಹೊಸ ಬಸ್ಗಳಲ್ಲೆಲ್ಲ ಅದಿದೆ. ಓಕೆ. ಮತ್ತು ಇದು ರೂಟಿಂಗ್ ಎಲ್ಲ ಏನೇನಿದೆ ಸರ್? ಯೂಶ್ವಲಾಗಿ ಬೆಳಗಾಮ ಎಲ್ಲ ಸೇಮ್ ರೂಟೇ ಹೋಗ್ತಾರೆ, ಬೇರೆ ಬೇರೆ ಯಾವ್ದು ರೀತಿ? ಬೇರೆ ಹೋಗುತ್ತೆ ಸರ್. ಸೊ ನೀವು ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್? ಸರ್ ನಾವು ಫಿಕ್ಸ್ ಇವಾಗ ಬೆಳಗಾವಿ ಬಂದಿರೋದು. ಹಾಂ. ಮತ್ತು ಯಾವುದಾದ್ರೂ ಇವಾಗ ಗಾಡಿ ಏನಾದರೂ ಕ್ರಾಸಿಂಗ್ ಹೋಗ್ಬೇಕಂದ್ರೆ ನಾವು ಆ ರೂಟ್ ಗಾಡಿನ ನಾವು ಗಾಡಿಗೆ ಶೀಟ್ ಹಾಕ್ಕೊಂಡು ನಾವು ಹೋಗ್ತೀವಿ. ಓಕೆ. ಅಂದರೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಇದ್ರೆ ಅಂತ ಆ ಥರ ಹಾಕ್ಕೊಂಡು ಹೋಗ್ತೀರಾ? ಆ ಥರ ಹಾಕ್ಕೊಂಡು ಹೋಗೋದಿಲ್ಲ ಸರ್. ಗಾಡಿ ಕ್ರಾಸಿಂಗ್ ಅಂತ ಬರುತ್ತಲ್ಲ. ಓಕೆ. ಪ್ರಾಬ್ಲಮ್ ಅದ ಗಾಡಿ ಪ್ರಾಬ್ಲಮ್ ಆದ್ರೆ ಓಕೆ. ಏನಾದರೂ ಗಾಡಿದು ಅಂದರೆ ಕೆಟ್ಟೋದ್ರೆ ಇದು ಮಾಡ್ಕೊಂಡು ಬೇರೆ ಗಾಡಿ ಕಳಿಸ್ತಾರೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಇರಪ್ಪ ಅಂತ. ಯಾವ್ರು ಸರ್ ನಿಮ್ಮದು? ನಮ್ದು ಬೆಳಗಾವಿ ಸರ್. ನಿಮ್ಮದು ಬೆಳಗಾವಿ. ನಿಮ್ಮದು ಎಷ್ಟು ವರ್ಷ ಆಯಿತು ಎಕ್ಸ್ಪೀರಿಯನ್ಸು? ನಾವು ಸರ್ ಇಲ್ಲಿ ಕಂಪ್ನಿಗೆ ಬಂದು 1.5 ವರ್ಷ ಆಯ್ತು ರೀ. ಹಾಂ. ನಾವು ಡ್ರೈವಿಂಗ್ ಮಾಡೋದಕ್ಕೆ ಒಂದು 10 ವರ್ಷ ಆಯ್ತು. 10 ವರ್ಷ. ನೀವು ಲಾರಿಯಿಂದಾನೇ ಬಂದು? ಲಾರಿ ಓಡಿಸ್ತೀವಿ. ಓಕೆ. ಅಂದರೆ ಬೆಳಗಾವಿ ಎಷ್ಟು ಕಿಲೋಮೀಟರ್ ಇದೆ ಸರ್ ಇಲ್ಲಿಂದ? 540 ಕಿಲೋಮೀಟರ್ ಆಗುತ್ತೆ ಸರ್. ಸೊ ಇಬ್ಬರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಾ? ಓಕೆ. ಮತ್ತು ರೋಡೆಲ್ಲ ಹೇಗಿದೆ ಸರ್ ಇವಾಗ? ರೋಡ್ ಎಲ್ಲ ಚೆನ್ನಾಗಿದೆ. ಓಕೆ. ಒಂಚೂರು ಅಲ್ಲೇ ಇಲ್ಲೇ ಇವಾಗ ಒಂಚೂರು 2-3 ಅಷ್ಟೇ ಡ್ರೈವರ್ಸನ್ ಇದೆ. ಓಕೆ. ತುಮಕೂರು ದಾಟಿ ಹೋಗ್ಬೇಕಂದ್ರೆ ಒಂಚೂರು ಹಿಂಸೆ. ಓಕೆ. ಸೊ ಮುಂದೆ ಚೆನ್ನಾಗಿದೆ? ಮುಂದೆ ಚೆನ್ನಾಗಿದೆ. ಓಕೆ. ಅಂದರೆ ಮಾರ್ನಿಂಗ್ ಅಂದರೆ ಲೇಟ್ ಆಗುತ್ತೆ ಸರ್ ಯೂಶ್ವಲ್ ಆಗಿ? ಅದು ಹೇಗೆ ಸರ್? ಏನಾಗಲ್ಲ ಸರ್. ಅದು ಓಕೆ. ನ್ಯಾಚುರಲ್ ಅದೇ ಟೈಮ್ಗೆ ಹೋಗ್ತೀವಿ. ಓಕೆ. ಆದರೆ ಈ ಕಡೆಯಿಂದ ಪ್ಯಾಸೆಂಜರ್ ಏನಾದರೂ ಪಿಕಪ್ ಮಾಡೋ ಟೈಮಲ್ಲಿ ಏನಾದರೂ ಲೇಟ್ ಆದರೆ ಓಕೆ ಅದೇ ಒಂಥರ ಇದು. ಅಂದರೆ ಬೋರ್ಡಿಂಗ್ ಟೈಮಲ್ಲಿ ಪಿಕಪ್ ಅಂದರೆ ಲೇಟ್ ಆಗುತ್ತೆ, ಆ ಥರ ಲೇಟ್ ಆಗುತ್ತೆ? ಅವಾಗ ಬಿಫೋರ್ ಬಂದಿಟ್ಕೊಂಡಿರ್ತಾರೆ, ಒಬ್ಬರು ಕ್ಯಾಶುವಲ್ ಆಗಿ ಲೇಟಾಗಿ ಬಂದಿರ್ತಾರೆ. ಅಂದರೆ ಒಬ್ರಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ, ಹಾಗಾಗಿ ಲೇಟ್ ಆಗುತ್ತೆ. ಬಿಟ್ಟು ಹೋಗಕ್ಕೆ ಬರಲ್ಲ. 36 ಜನ ಬಂದಿದ್ರೆ ಓಕೆ
ಅದರಲ್ಲಿ 35 ಜನ ಬಂದಿರ್ತಾರೆ. Okay. ಒಬ್ಬರೇ ಬರ್ಲಿಲ್ಲ ಅಂದ್ರೂ ನಿಂತ್ಕೋಬೇಕು ಒಂದು 10-15 ನಿಮಿಷ. ಓಕೆ. ಸೊ ಒಬ್ರಿಗೋಸ್ಕರ ಕಾಯ್ತಾ ಇರಬೇಕಾಗುತ್ತೆ. ಸೊ ಎಲ್ಲ ಪಿಕಪ್ ಕನ್ಫರ್ಮ್ ಆದಮೇಲೆ ನೀವು ಹೊರಡೋದು. ಓಕೆ ಸರ್, ಈಗ ಹೊಸ ಬಸ್ ಎಷ್ಟು ಗಾಡಿ ಬಂದಿದೆ ಸರ್ ಇದು? ಇವಾಗ 450 ಗಾಡಿ ಆಗಿದೆ ಸರ್ ಟೋಟಲ್. ಓಕೆ. ಇವಾಗ ಇನ್ನೂ ಬರ್ತಾ ಇದಾವೆ. ಇನ್ನೂ ಬರ್ತಾ ಇದ್ದಾರೆ. ಓಕೆ. ವಾರಕ್ಕೆ 5-6 ಗಾಡಿ ಬರ್ತಾ ಇದೆ. ಓಕೆ. ಸೇಮ್ ನಾನ್ ಎ ಸಿ ಸ್ಲೀಪರ್ ಅಥವಾ ಓಲ್ವೋಸ್ ಏನೋ? ಎಸಿನೂ ಬರ್ತಾ ಇದೆ, ಎಸಿನೂ ಬರ್ತಾ ಇದೆ. ಎ ಸಿನೇ ಬರ್ತಾ ಇದೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಸ್ಪೆಷಲಿಸ್ಟ್ ಇಲ್ಲ ನಂಬರ್. ಓಕೆ. ಸೊ ಈಗ ನೀವು ಲಾರಿ ಓಡಿಸಿದ್ರಲ್ಲ ಸರ್, ಈಗ ಲಾರಿ ಮುಂಚೆ ಓಡಿಸ್ತಾ ಇದ್ರಿ, ಈಗ ಬಸ್ಸಲ್ಲಿದ್ದೀರಾ. ಈಗ VRL ಕಂಪ್ನಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸರ್? 1 ಇಯರಿಂದ ಇದ್ದೀರಾ ಸರ್? ನಮಗೆ ಒಂಚೂರು ಇಲ್ಲಿದ ಸ್ಪೆಷಲಿಸ್ಟ್ ನೋಡ್ಬೇಕಂದ್ರೆ ಅಲ್ಲಿಕ್ಕಿಂತ ಇಲ್ಲೇ ಬೆಸ್ಟ್. ಓಕೆ. ಅಂದರೆ ಇದು ಪಿ ಎಫ್ ಅದೆಲ್ಲ ಇದೆ, ಎಲ್ಲ ESI ಇದೆ, PF ಇದೆ. ಓಕೆ. ಮತ್ತೆ ಫ್ಯಾಮಿಲಿ ಇನ್ಶೂರೆನ್ಸ್ ಎಲ್ಲ ಇದೆ ಅಲ್ಲ. ಓಕೆ. ಸೊ ಫ್ಯಾಮಿಲಿ ಇನ್ಸೂರೆನ್ಸ್ ಕೂಡ ಇದೆ. ಓಕೆ. ಮತ್ತು ಈಗ ಚಾರ್ಜಸ್ ಎಲ್ಲ ಎಷ್ಟಿದೆ ಸರ್ ಬಸ್ ಬೆಳಗಾಂಗಿಲ್ಲಿಂದ? ಇನ್ನು ಚಾರ್ಜಸ್ ಸರ್ ಮ್ಯಾಕ್ಸಿಮಮ್ 500 ಮ್ಯಾಕ್ಸಿಮಮ್ ಮೇಲ್ಗಡೆ ಇರುತ್ತೆ. 500 ಮೇಲೆ ಅಂದರೆ ಮಿನಿಮಮ್ 500? ಮಿನಿಮಮ್ 500 ಅದ್ರ ಮೇಲ್ಗಡೆ ಇರುತ್ತೆ. ಓಕೆ. ಅದೇ ನಮ್ಮ ಆ್ಯಪ್ ಒಳಗಡೆನೆ ಇದನ್ನ ಮಾಡಿದ್ರೆ ಬುಕ್ ಮಾಡ್ಕೊಂಡ್ರೆ ಮೊದಲು 50% ಇತ್ತು, ಈಗ 20% ಆಗಿದೆ. ಓಕೆ. ಮುಂಚೆ 15 ಇತ್ತು, ಇವಾಗ 20 ಮಾಡಿದ್ದಾರೆ. ಸೊ ಆ್ಯಪಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಆ್ಯಪಲ್ಲಿ ಚೆಕ್ ಮಾಡಿ ಡಿಸ್ಕೌಂಟ್ ಬಗ್ಗೆ ಎಲ್ಲ. ಓಕೆ. ಅದು ಬಿಟ್ಟರೆ ಅದೇ ರೆಡ್ ಬಸ್, ಅಭಿ ಬಸ್. ಸೊ ನಿಮ್ಮ ಆ್ಯಪಲ್ಲಿ ಮಾಡಿದ್ರೆ ಡಿಸ್ಕೌಂಟ್ ಇರುತ್ತೆ. ನಮ್ಮ ಆ್ಯಪಲ್ಲಿ ಮಾಡಿದ್ರೆ 20%. ಓಕೆ. ಓಕೆ. ಮತ್ತೆ ನೀವು ಲೀವ್ ಎಲ್ಲ ಸೇಮ್ ಸರ್? ಅದು 3 ಜನ ಇರ್ತಾರೆ ಶೇರಿಂಗ್? ನಾವು 3 ಜನ ಇರ್ತೀವಲ್ಲ. ಓಕೆ. ನಾವು ಒಂದೂವರೆ ತಿಂಗಳು ಮಾಡಿದ್ವಿ ಅಂದ್ರೆ ಅವರು ಒಂದೂವರೆ ತಿಂಗಳು ಅವ್ರು ಮಾಡಿದ್ರು. ಕಂಟಿನ್ಯೂಸ್ ಆಗಿ ರಜೆ ತಗೋಬೋದು. ಓಕೆ ಸರ್. ಫೆಸಿಲಿಟೀಸ್ ಬಗ್ಗೆ ತೋರಿಸ್ಬೋದಾ? ಓಕೆ. ಸೊ ಇದು ಅವ್ರು ಹೇಳ್ದಾಗೆ ಹೊಸ ಗಾಡಿ, ಈಗ 1 ವಾರ ಆಗಿದೆ ಬಂದು. ನೀವು ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಅಲ್ಟಿಮೇಟ್ ಆಗಿದೆ ನೋಡಿ ಗಾಡಿ. ಸೊ ಇನ್ನೂ ಬಸ್ಸಸ್ ಬರೋದಿದೆ, ನಾನ್ ಎ ಸಿ ಸ್ಲೀಪರು ಹಾಗೆ ಎ ಸಿ ಗಾಡಿಗಳು ಬರೋದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಕೆ ಮಾತ್ರ ಅಲ್ಟಿಮೇಟ್ ಆಗಿದೆ ಗಾಡಿ. ಅವ್ರ ಹತ್ರನೇ ಕೇಳೋಣ ಫೆಸಿಲಿಟೀಸ್ ಬಗ್ಗೆ. ಹೇಳಿ ಸರ್. ಸರ್ ಮೊದಲು ಏನಿತ್ತಂದ್ರೆ ಇದೆಲ್ಲ ಇಲ್ಲಿ ಬಂದಿತ್ತು. ಓಕೆ. ಇದು ಮೊದಲುಗಡೆ ಇರುತ್ತೆ, ಅದೇ ಸೀಟು ವರ್ಗೋದಕ್ಕೆ. ಓಕೆ. ಓಕೆ. ಇವಾಗ ಏನಾದರೂ ಮಲ್ಕೊಂಡು ಬೇಜಾರಾಯ್ತು ಅಂತಂದ್ರೆ ನೀವು ಈಚೆ ಬನ್ನಿ ಸರ್, ನಾನು ಆಚೆ ಹೋಗ್ತೀನಿ. ಈಚೆ ಬನ್ನಿ, ನೀವು ತೋರಿಸ್ಬೋದಲ್ಲ ಅವಾಗ. ಹೇಳಿ ಸರ್. ಮೊದಲು ಇದು ಏನಾಗಿತ್ತು ಸರ್, ಅಗ್ಗೆ ಸುಮ್ಮನೆ ಮಲ್ಕೋತಾ ಇದ್ರು. ಓಕೆ. ಅಂದ್ರೆ ಬರೀ ಮಲ್ಕೊಳ್ಳೋದಕ್ಕೆ ಮಾತ್ರ ಫೆಸಿಲಿಟೀಸ್ ಇತ್ತು. ಮೊದಲಿತ್ತು ಸರ್. ಓಕೆ. ಇವಾಗ ಏನಂದ್ರೆ ಇದೊಂದು ಆ್ಯಡ್ ಮಾಡಿದ್ದಾರೆ. ಓಕೆ. ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಓಕೆ. ಓಕೆ. ಚೆನ್ನಾಗಿದೆ. ಓಕೆ. ಇದೊಂದು ಏನಾದರೂ ಕೂತ್ಕೋಬೇಕಂದ್ರೆ ಕೂತ್ಕೋಬಹುದು, ಮಲ್ಕೋಬೇಕಂದ್ರೆ ಮಲ್ಕೋಬಹುದು. ಓಕೆ. ಮೊದಲು ಇದೊಂದು ಇತ್ತು ಸರ್. ಓಕೆ. ಅಂದರೆ ಕ್ಯಾರಿ. ಓಕೆ. ಇದು ಮೊದಲು ಫೈಬರ್ ಇತ್ತು, ಇವಾಗ ಇದು ಮಾಡಿದ್ದಾರೆ. ಹಾಂ. ಅದು ಬಿಟ್ಟರೆ ಚಾರ್ಜಿಂಗ್ ಇದಿದೆ, ಕಿಟ್ ಇದೆ. ಓಕೆ. ಎಲ್ಲ ಸ್ಪೆಷಲಿಸ್ಟ್ ಎಲ್ಲ ಇದೆ, ಫೆಸಿಲಿಟೀಸ್ ಚೆನ್ನಾಗಿದೆ. ಓಕೆ. ಓಕೆ. ಮತ್ತು ಇದು ಈಗ ನಿಮ್ಮದು ರೂಟಿಂಗ್ ಗಾಡಿಗಳು ಎಷ್ಟಿದೆ ಸರ್? ಈಗ ನಾನು ಮುಂಚೆ ಒಂದು ಬಸ್ತು ಮಾಡಿದೆ, ಅದು ಅದೇ ರೂಟಿಂಗ್. ಸೊ ಟೋಟಲ್ ಗಾಡಿಗಳು ಎಷ್ಟಿದೆ ಬೆಳಗಾಂಗೆ? ಟೋಟಲ್ ಗಾಡಿನೇ ಇಲ್ಲಿಂದ ಅಂದರೆ ಒಂದು 10ರಿಂದ 15 ಗಾಡಿ. ಅಂದರೆ ಬೆಳಗಾಂ ರೂಟಿಗೇನೆ ಅದು? ಓಕೆ. 15 ಗಾಡಿ ಪರ್ ಡೇ ಅಥವಾ ಪರ್ ಡೇ ಸರ್? 15. ಸೊ ಒಂದು ಬಸ್ಸು ಇದಾಯ್ತು, ಇನ್ನೊಂದು ಬಸ್ಸಲ್ಲಿ ಹೋಗ್ಬೋದಾ ಸರ್? ಆ ಥರ ಹೋಗ್ಬೋದು, ಆದರೆ ಕರ್ಕೊಳ್ಳಲ್ಲ ಸರ್ ಅವರು. ಅಂದರೆ ಅದು ಅದೇ ಏನಾದ್ರು ಸೀಟ್ ಏನಾದ್ರು ಖಾಲಿ ಇದ್ರೆ ಅಷ್ಟೇ. ಓಕೆ. ಖಾಲಿ ಇಲ್ಲ ಅಂದರೆ ಅಲ್ಲ. ಓಕೆ. ಏನಿಲ್ಲ ಸರ್, ನಮ್ಮ ಕಂಪ್ನಿ ಗಾಡಿ ಏನಾದರೂ ಪ್ರಾಬ್ಲಮ್ ಆದ್ರೆ ಓಕೆ ಸೀಟ್ನ ಈ ಗಾಡಿಗೆ ಹಾಕ್ಬೋದು. ಓಕೆ. ಓಕೆ. ಇಲ್ಲ. ಸೊ ಓವರ್ ಆಲ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಆಗಿದ್ರೆ ಬಸ್ಸಿಂದು. ಈಗ ನೀವು ಓವರ್ ಹೀಟ್ ಆದ್ರೆ ಅಲ್ಲಿ ಮೇಲ್ಗಡೆ ಇದೆ ನೋಡಿ ಸರ್, ಅಲ್ಲಿ ಯಾವ ಸರ್? ಅದು ಮೇಲ್ಗಡೆ ಇದಾ? ಒಳಗಡೆ ಏನಾದರೂ ಹೀಟ್ ಆದ್ರೆ ಹೀಟ್ ಎಲ್ಲ ಕವರ್ ಮಾಡ್ಕೊಳ್ಳುತ್ತೆ. ಇದಾ? ಅಂದರೆ ಇದು ಮುಂಚೆ ಎಲ್ಲ ಬಸ್ಸಿಗೂ ಇರಲಿಲ್ಲ, ಇವಾಗ ಬರ್ತಾ ಇರೋದಲ್ಲ? ಇವಾಗ ನೀವು ತೆಗೆದಿದ್ದಾರೆ ಸರ್. ಓಕೆ. ಪ್ಯಾಸೆಂಜರ್ಗೂ ಏನು ಕಿರಿಕಿರಿ ಆಗುತ್ತೆ ಹಂಗೆ. ಓಕೆ. ಫ್ರಂಟ್ ಕ್ಯಾಮ್ರಾ ಇರುತ್ತೆ, ಕ್ಯಾಮ್ರಾ ಇದೆ. ಓಕೆ. ಸೊ ಓವರ್ ಆಲ್ ಫೆಸಿಲಿಟೀಸ್ ಚೆನ್ನಾಗಿದೆ ಇವಾಗಿನ ಬಸ್ಗಳು. ಓಕೆ. ಓಕೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನ್ನು. ಇವಾಗ ಫೆಸಿಲಿಟಿ ವೈಸು ಮುಂಚೆ ಹೋಲಿಸಿದ್ರೆ ಬಸ್ಸಿನ ಫೆಸಿಲಿಟಿ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಲೈಟಿಂಗ್ ಸ್ಪೆಷಲಿ ಇವಾಗಿನ ಬಸ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಹಾಗೆಯೇ ಫ್ಯೂಚರ್ಸು ಅವ್ರು ಹೇಳಿದಾಗ ನೋಡಿ, ಹೀಟ್ ಕವರ್ ಮಾಡೋದಕ್ಕೆ ಅಥವಾ ಕಂಟ್ರೋಲು ಎಲ್ಲ ಇದೆ ಫೆಸಿಲಿಟೀಸು. ಹಾಗೆಯೇ ಅವರು ಏನಾದರೂ ನಿದ್ದೆ ಮಾಡ್ತಾ ಹೋದರೆ ಆ ಥರ ಏನಾದ್ರು ಇದ್ದರೆ ಅದು ಅಲ್ಲೊಂದು ಸಿಸ್ಟಮ್ ಹೊಸ್ದಾಗಿ ಇದು ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಸೈರನ್ ಬರುತ್ತಂತೆ, ಸೊ ಅವರು ಅಲರ್ಟ್ ಆಗ್ತಾರೆ. ಸೊ ಓವರ್ ಆಲ್ ಫೆಸಿಲಿಟೀಸು ಇವಾಗಿನ ಬಸ್ಗಳು ಚೆನ್ನಾಗಿದೆ. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಸೊ ಹೊರಡೋದು 11 ಗಂಟೆ? ಹೊರಡೋ ಸರ್. ಇವಾಗಲೇ ಹೊರಟ್ರಾ? ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮುಂದೆ ಏನಾದ್ರು ನಾವು ಊಟ ಮಾಡ್ಬೇಕಲ್ಲ ಸರ್. ಹಾಂ. ಓಕೆ. ಸೊ ಫೆಸಿಲಿಟೀಸ್ ಚೆನ್ನಾಗಿದೆ ಅಲ್ಲ ಸರ್ ಇವಾಗಿನ ಗಾಡಿಗಳು? ನೋಡಿ ಸರ್, ನೀವೇ ನೋಡಿ.
ನಾವು ಹೇಳೋದಕ್ಕಿಂತ ನೀವೇ ನೋಡ್ಕೊಂಡು ಗಾಡಿ look ಇದೆ. ಜನ ನೋಡ್ತಾರಲ್ಲ ಹಾಂ 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 ಅದನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಓಕೆ ಓಕೆ ಥ್ಯಾಂಕ್ ಯು ಸರ್. ಹಾಂ ಸರ್.